ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ನಿಮಗೆಲ್ಲ ಹೊಸ ವರ್ಷ 2026ರ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನು, ಹೊಸ ಉತ್ಸಾಹ, ನಲಿವುಗಳನ್ನು ತಂದುಕೊಡಲಿ, ಆರೋಗ್ಯ ಭಾಗ್ಯವನ್ನು ತಂದುಕೊಡಲಿ ಮತ್ತು ಸುಖ ಸಮೃದ್ಧಿಯನ್ನು ಕೂಡ ನಿಮಗೆ ನೀಡಲಿ ಅಂತ ಹಾರೈಸ್ತಾ ಇದ್ದೀನಿ. ಜೀವನ ಒಂದು ಕಷ್ಟ ಮತ್ತು ಸುಖಗಳ ಒಂದು ಮಿಲನ. ಆದರೂ ಕೂಡ ನೀವು ನಗ್ತಾ ಇದ್ದರೆ ನೀವು ಕಷ್ಟಗಳನ್ನು ಈಸಿಯಾಗಿ ನೀವು ಗೆಲ್ಲಬಹುದು ಅಂತ ಹೇಳ್ತಾ 2026ರ ಹೊಸ ವರ್ಷವನ್ನು ನಾನು ಹೆಂಗೆ ಸೆಲೆಬ್ರೇಟ್ ಮಾಡಿದೆ, ನಾನು ಏನೇನು ಮಾಡಿದೆ ಅಂತ ನಿಮ್ಮ ಜೊತೆ ಹಂಚ್ಕೊತೀನಿ. ನಾನು ಹೊಸ ವರ್ಷದ ಸೆಲೆಬ್ರೇಟು ಈ ವರ್ಷ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ನಾನು ಆಚರಣೆ ಮಾಡ್ಕೊಂಡ್ವಿ. ನಾವೆಲ್ಲ ಕೂಡಿ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಒಂದು ಪ್ರದೇಶ ಇದೆ, ಅಂದರೆ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಅಂತ ರಾಜ್ಯದ ಉತ್ತರ ಭಾಗದಲ್ಲಿ ಪೆಸಿಫಿಕ್ ಮಹಾಸಾಗರದ ದಂಡೆ ಮೇಲೆ ಅಲ್ಲಿ ಹೋಗಿದ್ವಿ. ಜೀವನದ ಮರೆಯಲಾಗದ ಕ್ಷಣಗಳಂತ ಹೇಳ್ಬೋದು. ಹೊಸ ಅನುಭವಗಳನ್ನು ನಾನು ಪಡ್ಕೊಂಡೆ. ಹಡಗವನ್ನು ಬುಕ್ ಮಾಡಿದ್ವಿ, ಒಂದಿನದ ಪ್ರಯಾಣ. ಸೊ ಅಲ್ಲೇ ಒಂದು 3-5 ದಿನ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಮುದ್ರದ ಒಳಗಡೆ ಹೋಗಿ ನಾವು ಮೀನುಗಳು, ಹವಳಗಳು, ತುಂಬ ಹವಳಗಳು ಇದ್ದಾವಲ್ಲೇ ಆ ಪ್ರದೇಶದಲ್ಲಿ. ಸೊ ನಮ್ಮ ಸಮುದ್ರದ ಒಳಗಡೆ ಹೋಗಿ ಹವಳಗಳನ್ನೆಲ್ಲ ನೋಡೋದು ಎಕ್ಸ್ಪೀರಿಯನ್ಸ್ ಆಯಿತು. ಮೀನುಗಳನ್ನು, ಸಮುದ್ರದಿಂದ ದೊಡ್ಡ ಮೀನುಗಳು, ಸಣ್ಣ ಮೀನುಗಳು, ಆಮೇಲೆ ಜೆಲ್ಲಿ ಫಿಶ್ಶು, ಹೊಸ ಸಮುದ್ರ ಜೀವಿಗಳನ್ನು ನಾನು ಅತಿ ಹತ್ತಿರದಿಂದ ನೋಡುವ ಭಾಗ್ಯ ನನಗೆ ಈ ವರ್ಷ ಸಿಕ್ತು. ಈಜಾಡುವ ಅನುಭವವನ್ನು ನಾನು ಪಡ್ಕೊಂಡೆ, ಅದು ನನಗೆ ತುಂಬಾ ಖುಷಿ ಆಯಿತು. ಆಮೇಲಿಂದ ಸಮುದ್ರದ ಮೇಲೆ ಹಡಗದಲ್ಲಿ ಎಲ್ಲ ಕಡೆ ಹೋಗಿ ಬಂದ್ವಿ. ಸಮುದ್ರದ ಒಳಗಡೆ ಹೋದೆ, ಸ್ವಿಮ್ಮಿಂಗು ಮಾಡಿ ನೋಡಿದೆ. ಕಾಡುಗಳನ್ನು ಕೂಡ ಹೋದ್ವಿ. ಕಾಡು ಒಳಗಡೆ ಎಲ್ಲ ನಡೆದಾಡಿ ಗಿಡಗಳನ್ನು, ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿದ್ವಿ ಅಲ್ಲಿ. ಆಮೇಲೆ ಕಾಡುಗಳ ಮೇಲೆ ಅಂದರೆ ಸ್ಕೈ ರೇಲ್ ಅಂತ ಇರುತ್ತಲ್ಲ, ಸ್ಕೈ ರೇಲ್ನಲ್ಲಿ ಹೋಗಿ ಬಂದೆ ಫಸ್ಟ್ ಟೈಮು ನನ್ನ ಜೀವನದಲ್ಲಿ. ಕಾಡುಗಳನ್ನು ಮೇಲಿಂದ, ಸ್ಕೈ ರೇಲ್ನಿಂದ ಕಾಡುಗಳ ಮೇಲೆಲ್ಲ ಹಾಸಿ ಕರ್ಕೊಂಡು ಹೋಗ್ತಾರೆ. ಕೆಳಗಡೆ ಎಲ್ಲ ದೊಡ್ಡ ದೊಡ್ಡ ಗಿಡಗಳು ಇರ್ತವೆ. ನಾವು ಮೇಲೆ ಅವುಗಳನ್ನು ನೋಡ್ತಾ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ. ಅದು ಒಂದು ಅದ್ಭುತವಾದ ಅನುಭವ ಆಯಿತು. ಕಾಡುಗಳ ಒಳಗಡೆ ಕೂಡ ನಮಗೆ ಕೆಲವೊಂದು ಪ್ರದೇಶದಲ್ಲಿ ಸೇಫ್ ಇರುವಂಗೆ ಇದು ಮಾಡಿರ್ತಾರಲ್ಲೇ ಹೋಗಲಿಕ್ಕೆ. ಅಲ್ಲೆಲ್ಲ ಅಡ್ಡಾಡ್ಕೊಂಡೆಲ್ಲ ಬಂದೆ, ಹೊಸ ಗಿಡಗಳನ್ನು ನೋಡಿದೆ. ಅಲ್ಲಿ ಕೋಲಾ ಅಂತ ಪ್ರಾಣಿಗಳ ಒಂದು ಪ್ರಾಣಿ ಸಂಗ್ರಹಾಲಯ ಇದೆ. ಅಲ್ಲಿ ಕೋಲಾಗಳಿದ್ದು, ಮೊಸಳೆಗಳಿದ್ದು, ಆಮೇಲೆ ಕಾಂಗ್ರೂಸ್ಗೆಲ್ಲ ಫೀಡ್ ಮಾಡೋದಿತ್ತು. ಕಾಂಗ್ರೂಸ್ನ ಫೀಡ್ ಮಾಡ್ಲಿಕ್ಕೆ ಹೋದೆ, ಆದರೆ ಆಗಲಿಲ್ಲ ಕೂಡ, ಅದು ತಿನ್ನಲಿಲ್ಲ, ಒಳಗಡೆ ಹೋಗ್ಬಿಡ್ತು. ಆದರೆ ಹೊಸ ಪ್ರಾಣಿ ಪಕ್ಷಿಗಳನ್ನು ನೋಡಿದ್ವಿ. ಪಾತ್ರೆಗಿತ್ತಿಗಳದ್ದು ಒಂದು ಜಾಗ ಮಾಡಿಬಿಟ್ಟಿದ್ದಾರೆ. ಅಲ್ಲೆಲ್ಲ ರೀತಿಯಿಂದ ಪಾತ್ರೆಗಿತ್ತಿಗಳೆಲ್ಲ ಇದ್ದು ಅದರೊಳಗಡೆ ಎಲ್ಲ ನಾವೆಲ್ಲ ಅಡ್ಡಾಡ್ಕೊಂಡು ಬಂದ್ವಿ. ಸೊ ಆಮೇಲೆ ಬೊಟನಿ ಗಾರ್ಡನ್ ಹೋಗಿದ್ವಿ. ಎಷ್ಟು ನಾನಾ ವಿಧಗಳಲ್ಲೆಲ್ಲ ಗಿಡಗಳೆಲ್ಲ ಇದ್ದು ಅದನ್ನೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ, ಫೋಟೋಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನನ್ನ ಮುಂಬರುವ ವ್ಲಾಗ್ದಲ್ಲಿ ನಾನು ನಿಮಗೆ ಪ್ರತಿದಿನ ನಾವು ಏನೇನೆಲ್ಲ ನೋಡಿದ್ವಿ, ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಆಮೇಲೆ ಇಲ್ಲಿಂದ ಹೋಗ್ಬೇಕಾದ್ರೆ ನಾವು ಫ್ಲೈಟ್ನಲ್ಲಿ ಹೋಗಿದ್ವಿ. ಆಕಾಶದ ಮೇಲೆ ಹಗಲಿನಲ್ಲಿ ಹೋಗಿದ್ವಲ್ಲ, ಕೆಳಗಡೆ ಎಲ್ಲ ಮೋಡಗಳು ಎಷ್ಟು ಸುಂದರವಾಗಿ ಕಾಣ್ತಾ ಇತ್ತು, ಅದನ್ನೆಲ್ಲ ವಿಡಿಯೋ ಮಾಡಿದ್ದೀನಿ ನಾನು ಈ ಸಲ. ಸೊ ಆಮೇಲೆ 5 ದಿನವೂ ನಾನು ಬೇರೆ ಕಂಟ್ರಿಯ ಆಹಾರ ಪದಾರ್ಥಗಳನ್ನು ಟೇಸ್ಟ್ ಮಾಡಿದ್ವಿ ಎವ್ರಿ ಡೇ. ಮತ್ತು ಶಾಪಿಂಗ್ ಮಾಡಿದ್ವಿ, ಸ್ವಿಮ್ಮಿಂಗ್ ಮಾಡಿದ್ವಿ, ಕಾಡುಗಳ ಒಳಗೆ ಹೋದ್ವಿ, ಕಾಡುಗಳನ್ನೆಲ್ಲ ನೋಡಿದ್ವಿ, ಗಿಡಗಳನ್ನು ನೋಡಿದ್ವಿ, ಪ್ರಾಣಿ ಪಕ್ಷಿಗಳನ್ನು ನೋಡಿದ್ವಿ, ಎಲ್ಲ ಹೊಸ ಜನಗಳನ್ನು ನೋಡಿದ್ವಿ. ನಾನು ನನ್ನ ಫ್ರೆಂಡ್ಸು ಟ್ರೈ ಮಾಡಿದ್ವಿ ರೀಲೆಲ್ಲ ಮಾಡಲಿಕ್ಕೆ, ಸ್ವಲ್ಪ ಗಿನ್ಸ್ ಎಲ್ಲ ಮಾಡಿದ್ವಿ. ವಂಡರ್ಫುಲ್ ಟೈಮ್ ಸ್ಪೆಂಡ್ ಆಯಿತು ನಂದು ಈ ವರ್ಷ. ಎಲ್ಲರೂ ರೆಸೊಲ್ಯೂಷನ್ಸ್ ಬಗ್ಗೆ ಮಾತಾಡ್ತಾರಲ್ಲ, ಹೊಸ ವರ್ಷದ ರೆಸೊಲ್ಯೂಷನ್ಸ್ ಅಂತ. ನಂದು ಈ ವರ್ಷದಲ್ಲಿ ಏನು ಹೊಸ ರೆಸೊಲ್ಯೂಷನ್ಸ್ ಅಂತ ಮಾಡಿಲ್ಲ ನಾನು, ಯಾಕಂದರೆ ನಾನೀಗ ಅದೇ ಕೆಲಸದಲ್ಲಿ ಸ್ವಲ್ಪ ಈಸಿ ಇದ್ದೀನಿ. ಮತ್ತು ಒಂದಿನ ರೆಸೊಲ್ಯೂಷನ್ಸ್ ಏನು ಮಾಡಬಹುದಪ್ಪ ಅಂದರೆ ವರ್ಕ್ ಲೈಫ್, ಫ್ಯಾಮಿಲಿ, ಫ್ರೆಂಡ್ಸ್ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಅಷ್ಟೇ. ಅದನ್ನು ನಾನು ಮಾಡಿದರೆ ದೊಡ್ಡ ನಂದು ಈ ವರ್ಷದ ರೆಸೊಲ್ಯೂಷನ್ಸ್ ಅಂದ್ಕೊಳ್ಳಿ. ಯಾಕಂದರೆ ನೋಡಿ, ನಾನು ಕೆಲವೊಮ್ಮೆ ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂದರೂ ಅದು ಇಷ್ಟು ಬ್ಯುಸಿ ಆಗಿಬಿಡ್ತೈತಲ್ಲ ಕೆಲಸದಲ್ಲಿ, ಟೈಮೇ ಸಿಗೋದಿಲ್ಲ. ಸೊ ಈ ವರ್ಷ ಟೈಮ್ ಸರಿಯಾಗಿ ಚೆನ್ನಾಗಿ ವ್ಲಾಗ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಆರೋಗ್ಯ ಕಡೆ ಲಕ್ಷ್ಯ ಕೊಡಬೇಕು, ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ವರ್ಕ್ ಮಾಡಬೇಕು, ಎಲ್ಲನೂ ಮಾಡೋದಿದೆ. ಸೊ ಈ ವರ್ಷ ನನ್ನ ರೆಸೊಲ್ಯೂಷನ್ಸ್ ಏನು ಹೊಸದೇನಿಲ್ಲ.
ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಷ್ಟೇ ನಂದು ಈ ವರ್ಷದ ರೆಸೊಲ್ಯೂಷನ್ಸು. ಸೊ ಸರಿಯಾಗಿ ಪ್ಲ್ಯಾನಿಂಗ್ ಮಾಡೋದು, ಅದನ್ನು ಹೆಂಗೆ ನಾನು ಯಾವಾಗ ಮನೆಯಲ್ಲಿರಬೇಕು, ಯಾವಾಗ ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಟೈಮು, ಎಷ್ಟು ನಾನು ಫ್ರೆಂಡ್ಸ್ಗೆ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಮಾಡಿದರೆ ಅದೇ ನಂದು ದೊಡ್ಡದು ಈ ವರ್ಷದ ಅಚೀವ್ಮೆಂಟ್ ಅಂದ್ಕೊತೀನಿ. ಮತ್ತೊಮ್ಮೆ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ನೀವು ನಿಮ್ಮ ಹೊಸ ವರ್ಷವನ್ನು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ದೀರಾ, ಏನೇನು ಮಾಡಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆಮೇಲೆ ನಂದು ಮುಂಬರುವ ವಿಡಿಯೋವನ್ನು ನೋಡಬೇಕು ಅಂತಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.